ಫ್ರೆಂಡ್ಸ್, ವೆಲ್ಕಮ್ ಟು ಜೈ ಡಿಸೈನರ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತೊಂದಿನ ನೋಡೋಣ ಒಂದು ಒಳ್ಳೆಯ ಯೂನಿಕ್ ಪ್ಲ್ಯಾನ್. ಇದು ಅಗಲಕ್ಕೆ 40, ಉದ್ದಕ್ಕೆ 50 ಇರುವಂಥ ಪ್ಲಾಟ್. ಟೋಟಲ್ 2000 ಸ್ಕ್ವೇರ್ ಫೀಟ್ ಇರುವಂಥ ಪ್ಲಾಟ್ ಸ್ನೇಹಿತರೆ. ಇದು ವೆಸ್ಟ್ ಫೇಸಿಂಗ್ ಪ್ಲಾಟ್ ಆಗಿದೆ. ಆದರೆ ನಾವು ಇದಕ್ಕೆ ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗಿಗೆ ನಾವು ಕನ್ವರ್ಟ್ ಮಾಡಿದ್ದೀವಿ. ಮೇನ್ ಡೋರ್ ನಿಮಗೆ ನಾರ್ತ್ ಫೇಸ್ ಸಿಗುತ್ತೆ. ಹಾಗೆ ನಿಮಗೆ 3 BHK ಮನಿ ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ. ಒಂದು ಮಾಡಲ್ ಕಿಚನ್ ವಿತ್ ಡೈನಿಂಗ್ ಸಿಗುತ್ತೆ, ಪೂಜಾ ರೂಮ್ ಸಪ್ರೇಟಾಗಿ ಸಿಗುತ್ತೆ, ಸ್ಟೋರ್ ರೂಮ್ ಸಿಗುತ್ತೆ. ಪ್ರತಿಯೊಂದು ಯೂಸ್ಫುಲ್ ಆದ ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ. ಈ ಪ್ಲ್ಯಾನ್ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದೇ ಥರ ನಿಮಗೋಸ್ಕರ ನಾನು ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇದು ಮನೆಯ ಗೇಟ್ ನೀವು ಎಂಟ್ರಿ ಮಾಡಿದ್ಕೊಳ್ಳೆ ಒಳ್ಳೆಯದಂಥ ಒಂದು ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊಂತೀರ. ಇದು ನೋಡಿ ಸ್ನೇಹಿತರೆ, ಕಾರ್ ಪಾರ್ಕಿಂಗ್ 10 ಫೀಟ್ 4 ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 13 ಫೀಟ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯದಂಥ ನಿಮಗೊಂದು ಕಾರ್ ಪಾರ್ಕಿಂಗ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆ ನಾವು ಸ್ಟೇರ್ಕೇಸ್ ಹೋಗೋ ಸಲುವಾಗಿ 6.5 ಫೀಟ್ ನಾವು ಇಲ್ಲಿ ಬಿಟ್ಟಿದ್ದೀವಿ ಸ್ನೇಹಿತರೆ. ಇದರಲ್ಲಿ ಆರಾಮಾಗಿ ನೀವು 2 ವೀಲರ್ ಕೂಡ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ನೀವು 3, 4 ಎಷ್ಟೋ 2 ವೀಲರ್ ಇದ್ದರೂ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಇದು 45-50 ಇದೆ. ಒಂದು ಬಿಗ್ ಫ್ಯಾಮ್ಲಿಗೆ ಒಂದು 4 ಇಲ್ಲ 5 ಗಾಡಿಗಳು ಆರಾಮಾಗಿ ಇದ್ದೇ ಇರ್ತವೆ ಈಗಿನ ಜನ್ರೇಷನಲ್ಲಿ. ಹಾಗಾಗಿ ನಿಮಗೆ ಒಂದು ಒಳ್ಳೆಯಂಥ ಕಾರ್ ಪಾರ್ಕಿಂಗ್ಸ್ ವಿತ್ ನಿಮಗೆ ಒಂದು 2 ವೀಲರ್ ಪಾರ್ಕ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ಸ್ಟೇರ್ಕೇಸ್ ಕೂಡ ಇಲ್ಲೇ ಔಟ್ ಸೈಡಾಗಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಪಾರ್ಕಿಂಗ್ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು 2 ಸ್ಟೆಪ್ ಕಾಣುತ್ತೆ. ಅದೇ ನೀವು ಒಳಗಡೆ ಮ್ಯಾಗ್ ಬಂದರೆ ನೀವು ಬಂದು ನಿಂದಿರೋದು ಮೇನ್ ಡೋರಲ್ಲಿ. ಇದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇದೆ ಸ್ನೇಹಿತರೆ. ನೀವು ಎಂಟ್ರಿ ಮಾಡ್ಕೊಂಡು ಒಳ್ಳೆಯಂಥ ಮೊದಲು ಸಿಗೋದು ನಿಮಗೆ ಒಂದು ಲಾಬಿ ಅಂತ ಹೇಳಿ ತಿಳ್ಕೊಳ್ಳಿ, ಇಲ್ಲ ಅಂದರೆ ಸಿಟೌಟ್ ಅಂದ್ರೂ ತಿಳ್ಕೊಳ್ಳಿ. ಯಾಕಂದರೆ ಲಾಬಿನೂ ಅದೇ ಅಂತಾರೆ, ಸಿಟೌಟ್ಗೂ ಅದೇ ಅಂತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸಿಟೌಟ್ ಆಗಲಿ ಲಾಬಿ ಆಗಲಿ, ಇಲ್ಲಿ ನಿಮ್ಗೆ 6 ಫೀಟ್ 2 ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 5 ಫೀಟ್ 9 ಇಂಚ್ ಸಿಗ್ತಾ ಇದೆ. ಒಂದು ಸ್ಟಾರ್ಟಿಂಗಲ್ಲಿ ಒಂದು ನಾರ್ಮಲ್ ಆದಂಥ ಒಂದು ಸಿಟೌಟ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ, ಹಾಗೆ ನಾರ್ಮಲ್ ಆಗಿ ಪ್ಯಾಸೇಜ್ ಕಾಣುತ್ತೆ. ನೀವು ಒಳಗಡೆ ಬಂದು ನಿಂದಿರೋದು ಒಂದು ಲಿವಿಂಗಲ್ಲಿ. ನೋಡಿ ಸ್ನೇಹಿತರೆ, ಇದು ಮನೆಯ ಲಿವಿಂಗ್. ಇದು ಸೈಜ್ ಬಂದು 18 ಫೀಟ್ 2 ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 10 ಫೀಟ್ 8 ಇಂಚ್ ಸಿಗ್ತಾ ಇದೆ. ಒಂದು ತುಂಬಾ ಒಂದು ಒಳ್ಳೆಯಂಥ ಒಂದು ದೊಡ್ಡದಾದಂಥ ನಿಮಗೆ ಲಿವಿಂಗ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆ ನೀವು ನೋಡಿ ಸ್ನೇಹಿತರೆ, ಲಿವಿಂಗಲ್ಲಿ ನಾನು ನಿಮಗೆ 2 ವೆಂಟಿಲೇಷನ್ ಕೂಡ ಕೊಟ್ಟಿದ್ದೀವಿ. ಇಲ್ಲೇ ನೋಡಿ ಸ್ನೇಹಿತರೆ, ಇದು 5x5 ಇರೋಂಥ 2 ವಿಂಡೋಗಳು ಇದರಲ್ಲಿ ಸಿಗುತ್ತೆ ನಿಮಗೆ. ಲಿವಿಂಗಲ್ಲಿ ಮುಂದ್ಗಡೆ ಒಂದು ಪ್ಯಾಸೇಜ್ ಕಾಣುತ್ತೆ. ನೀವು ಎಂಟ್ರಿ ಮಾಡಿದ್ಕೊಳ್ಳಿ. ಒಂದು ಹೋಗೋದು ಕಿಚನ್ ವಿತ್ ಡೈನಿಂಗಲ್ಲಿ, ಇನ್ನೊಂದು ಹೋಗೋದು ನಿಮಗೆ ಮಾಸ್ಟರ್ ಬೆಡ್ರೂಮ್, ಕಾಮನ್ ಟಾಯ್ಲೆಟ್ ಬಾತ್ರೂಮಲ್ಲಿ. ಮೊದಲು ನಾವು ಮಾಸ್ಟರ್ ಬೆಡ್ರೂಮ್, ಕಾಮನ್ ಟಾಯ್ಲೆಟ್ ಬಾತ್ರೂಮ್ ನೋಡೋಣ. ಇಲ್ಲಿ ಮೊದಲು ಎಂಟ್ರಿ ಮಾಡಿದ್ಕೊಳ್ಳಿ, ನಿಮಗೆ ಒಂದು 3 ಡೋರ್ ಕಾಣುತ್ತೆ. ಅದೇ ಬಂದುಬಿಟ್ಟು ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್. ಇದು ಸೈಜ್ ಬಂದುಬಿಟ್ಟು 8 ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 4 ಫೀಟ್ 5 ಇಂಚ್ ಸಿಗ್ತಾ ಇದೆ. ನೋಡಿ, ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಎಷ್ಟು ಒಳ್ಳೆಯದಂತ ನಿಮಗಲ್ಲೂ ಸೈಜಲ್ಲಿ ಸಿಗ್ತಾ ಇದೆ. ಕಾಮನ್ ಹೊರಗೆ ಬಂದರೆ ನಿಮ್ಗೆ ನೋಡಿ ಸ್ನೇಹಿತರೆ, ಇದು ಇಲ್ಲೇ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೋಗೋ ಮುಂಚೆ ನಿಮಗೆ ಸಿಂಕ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಡೈನಿಂಗ್ ಇರೋ ಕಾರಣ ಸಿಂಕ್ನ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಸ್ವಲ್ಪ ಮುಂದೆ ಬಂದರೆ ನೀವು ರೈಟಿಗೆ ತೊಗೊಂಡ್ರೆ, ಲೆಫ್ಟ್ ತೊಗೊಂಡ್ರೆ ನೀವು ಬಂದು ಮಾಸ್ಟರ್ ಬೆಡ್ರೂಮ್ ಹೋಗ್ತೀರಾ. ಮಾಸ್ಟರ್ ಬೆಡ್ರೂಮ್ ಹೋಗೋ ಮುಂಚೆನೇ ಇಲ್ಲೊಂದು ಸ್ಮಾಲ್ ಅಂತ ಒಂದು ಜಾಗ ಕೂಡ ಇಲ್ಲಿ ಸಿಗುತ್ತೆ, ಸ್ಪೇಸ್. ನಾವಿಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಒಂದು ಪ್ಲ್ಯಾನ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ. ಹಾಗೆ ನೀವು ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಮಾಡೋಕ್ಕೆ ಒಂದು ಒಳ್ಳೆಯಂಥ ಮಾಸ್ಟರ್ ಬೆಡ್ರೂಮಲ್ಲಿ ಬರ್ತೀರಾ ಸ್ನೇಹಿತರೆ. ಇದು ಸೈಜ್ ಬಂದು 14 ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 11 ಫೀಟ್ 5 ಇಂಚ್ ಸಿಗ್ತಾ ಇದೆ. ಒಂದು ತುಂಬಾ ದೊಡ್ಡದಾದಂಥ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಸೈಜ್ ನೋಡಿ ಸ್ನೇಹಿತರೆ, 8 ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮ್ಗೆ 4 ಫೀಟ್ ಸಿಗ್ತಾ ಇದೆ. ಮಾಸ್ಟರ್ ಬೆಡ್ ಎಷ್ಟು ಒಳ್ಳೇದಿದೆ, ಎಷ್ಟು ಬಿಗ್ ಆಗಿದೆ ಸ್ನೇಹಿತರೆ, ಅಷ್ಟೇ ಒಳ್ಳೆಯದಂತೂ ಬಿಗ್ ಆದಂಥ ನಿಮಗೊಂದು ಅಟ್ಯಾಚ್ ಆಗಿ ಬಾತ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಟ್ಯಾಚ್ ಹೊರಗೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತಿದೆ. ಪ್ಯಾಸೇಜಿಂದ ಮತ್ತೆ ಹೊರಗೆ ಬಂದರೆ ಮತ್ತೊಂದು ಪ್ಯಾಸೇಜ್ ಬರ್ತೀರಾ. ಮುಂದ್ಗಡೆ ನೋಡಿದರೆ ನಿಮಗೊಂದು ಪೂಜಾ ರೂಮ್ ಕೂಡ ಇದರಲ್ಲಿ ಕಾಣುತ್ತೆ. ನೋಡಿ ಸ್ನೇಹಿತರೆ, ಇದು ಕಿಚನ್ ಹಾಗೂ ಪೂಜಾ ರೂಮ್, ಸ್ಟೋರ್ ರೂಮ್ ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಪೂಜಾ ರೂಮ್ ನೋಡೋಣ ಸ್ನೇಹಿತರೆ. ಪೂಜಾ ರೂಮ್ ಸೈಜ್ ಬಂದು 4 ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 5 ಫೀಟ್ 2 ಇಂಚ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯದಂಥ ಒಂದು ಪೂಜಾ ರೂಮ್ ಕೂಡ ಇದರಲ್ಲಿ ಸಿಗುತ್ತೆ. ಪೂಜಾ ರೂಮಿಂದ ಒಳಗೆ ಬಂದರೆ ಕಿಚನ್ ಬರ್ತೀರಾ ಸ್ನೇಹಿತರೆ. ಇದು ನೋಡಿ ಓಪನ್ ಕಿಚನ್, ಮಾಡಲ್ ಕಿಚನ್ ಅಂತ ನೀವು ಹೇಳ್ಬೋದು. ಇದು ಸೈಜ್ ಬಂದು 14 ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 17 ಫೀಟ್ 8 ಇಂಚ್ ಸಿಗ್ತಾ ಇದೆ. ನೋಡಿ ಎಷ್ಟು ಒಳ್ಳೆಯ ಅಂತ ನಿಮ್ಮದು ಕಿಚನ್ ವಿತ್ ಡೈನಿಂಗ್ ಸಿಗ್ತಾ ಇದೆ ಅಂತ. ಹಾಗೆ ನೋಡಿ, ಕಿಚನಲ್ಲಿ ಸ್ಟೋರ್ ರೂಮ್ ಕೂಡ ಇಲ್ಲಿ ಸೈಡಾಗಿ ನಿಮ್ಗೆ ಸ್ಟೋರ್ ರೂಮ್ ಕೂಡ ಸಿಗುತ್ತೆ. ಸ್ಟೋರ್ ರೂಮ್ ಬಾಜು ಒಂದೊಂದು ಡೋರ್ ಕಾಣುತ್ತೆ. ಅದೇ ಬಂದುಬಿಟ್ಟು ನಿಮ್ಮ ಯುಟಿಲಿಟಿ. ನೋಡಿ ಸ್ನೇಹಿತರೆ, ಯುಟಿಲಿಟಿ ಸೈಜ್ ಬಂದುಬಿಟ್ಟು 3.5 ಫೀಟ್ ನಿಮಗೆ ಉದ್ದಕ್ಕೆ ಸಿಗ್ತಾ ಇದೆ. ಅಗಲಕ್ಕೆ ನಿಮಗೆ 40 ಫೀಟ್ ಪೂರಾನೇ ಸಿಗ್ತಾ ಇದೆ. ಏನು ನಾವು ಹಿಂದ್ಗಡೆ ಫಿಟ್ಟಿದ್ದೀವಿ ಟೋಟಲಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಇಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟಾದರೂ ನಾವು ಯೂಸ್ ಮಾಡ್ಕೋಬೋದು.
ಅಂದರೆ ಯುಟಿಲಿಟಿ ಒಳಗೆ ಬಂದರೆ ಕಿಚನ್ ಬರ್ತೀರಾ, ಕಿಚನ್ ಒಳಗೆ ಬಂದರೆ ಪೂಜಾ ರೂಮ್ ಕೂಡ ಬರ್ತೀರಾ. ಇನ್ನು ಪೂಜಾ ರೂಮ್ ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಬಂದ್ಬಿಟ್ಟು ಕಾಮನ್ ಬೆಡ್ರೂಮ್ ಡೋರ್. ನೋಡಿ ಸ್ನೇಹಿತರೆ, ಇದು ಒಂದನೆಯ ಕಾಮನ್ ಬೆಡ್ರೂಮ್ ಅಂತ ನೀವು ಅನ್ಕೋಬೋದು ಸ್ನೇಹಿತರೆ. ಯಾಕಂದರೆ ನೋಡಿದೆ ಒಂದನೇ ಕಾಮನ್ ಬೆಡ್ರೂಮ್ ಸೈಜ್ ಸಿಗ್ತಾ ಇರೋದು 13 ಫೀಟ್ 9 ಇಂಚಿನ ಅಗಲ ಸಿಗ್ತಾ ಇದ್ರೆ, ಉದ್ದಕ್ಕೆ ಕೂಡ 11 ಫೀಟ್ 2 ಇಂಚ್ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ಎಂಥ ಒಳ್ಳೆ ಅಂತ ಅಂದ್ಬಿಟ್ಟು ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಮಾಡ್ಬೋದು, ವಾರ್ಡ್ರೋಬ್ಸ್, ಕಬೋರ್ಡ್ಸ್, ಪ್ರತಿಯೊಂದು ನಿಮ್ದೇನು ಫರ್ನಿಚರ್ ಇದೆ ಸ್ನೇಹಿತರೆ ಅದು ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಬೋದು. ನಿಮಗೆ ಇಲ್ಲಿ ನೋಡಿ ನಾವು ಫರ್ನಿಚರ್ ಕೂಡ ಹಾಕಿದ್ದೀವಿ ಇಲ್ಲಿ. ಅಷ್ಟು ಇದು ಕಾಮನ್ ಬೆಡ್ರೂಮ್ ಹೊರಗೆ ಬಂದರೆ ಮತ್ತು ಪ್ಯಾಸೇಜ್ ಬರ್ತೀರಾ, ಪ್ಯಾಸೇಜ್ ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಒಂದು ನಮ್ಮ ಎರಡನೆಯ ಕಾಮನ್ ಬೆಡ್ರೂಮ್ ಡೋರ್. ಎರಡನೇ ಕಾಮನ್ ಬೆಡ್ರೂಮ್ ನೀವು ಎಂಟ್ರಿ ಮಾಡ್ಕೊ ಒಂದು ಒಳ್ಳೆಯ ಅಂತ ಕಾಮನ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊಂತೀರ ಸ್ನೇಹಿತರೆ. ಇದು ಸೈಜ್ ಬಂದುಬಿಟ್ಟು 13 ಫೀಟ್ 9 ಇಂಚ್ ಅಗಲ ಸಿಗ್ತಾ ಇದ್ರೆ, ಉದ್ದಕ್ಕೆ ಕೂಡ ನಿಮಗೆ 9 ಸಿಗ್ತಾ ಇದೆ. ಹಾಗೆ ನೋಡಿ ಸ್ನೇಹಿತರೆ, ಇದರಲ್ಲಿ ಫರ್ನಿಚರ್ ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಇದರಲ್ಲಿ ಕೂಡ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ಡು ಮಾಡ್ಬೋದು, ಔಟ್ಬೋರ್ಡ್ಸ್, ಕಬೋರ್ಡ್ಸ್, ಪ್ರತಿಯೊಂದು ಫರ್ನಿಚರ್ನ ನೀವು ಫುಲ್ಫಿಲ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಮಾಸ್ಟರ್ ಬೆಡ್ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್, ಹಾಗೆ ನಿಮಗೆ 2 ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ನೋಡಿ ಸ್ನೇಹಿತರೆ, ಸೆಟ್ ಬ್ಯಾಕ್ ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ಮನೆಯ ಹಿಂದ್ಗಡೆ ಅಂದರೆ ನಾವು ಏನು ಯುಟಿಲಿಟಿ ಮಾಡಿದ್ದೀವಿ ಸ್ನೇಹಿತರೆ, ಅಲ್ಲಿ ನಿಮಗೆ 3.5 ಫೀಟ್ ನಿಮಗೆ ಉದ್ದಕ್ಕೆ ಸಿಗ್ತಾ ಇದೆ. ಅಂದರೆ ಅಗಲಕ್ಕೆ 40, ಉದ್ದಕ್ಕೆ 3.5 ಫೀಟ್. ಯಾಕಂದರೆ ನೀವು ಟೋಟಲಾಗಿ ನಿಮ್ಮ ಸೈಟ್ ಇರೋದು 40 ಫೀಟ್ ಅಲ್ಲ ಸ್ನೇಹಿತರೆ, ಅದಕ್ಕಾಗಿ ಪೂರಾನೇ 40 ಫೀಟ್ ಕೂಡ ನಿಮಗೆ ಯೂಸ್ ಮಾಡೋದಕ್ಕೆ ಬಿಟ್ಟಿದ್ದೀವಿ. ಹಾಗೆ ನೋಡಿ ಸ್ನೇಹಿತರೆ, ರೈಟ್ ಆಗಿ ಲೆಫ್ಟ್ ಆಗಲಿ ನಿಮಗೆ 3 ಫೀಟ್ ಕೂಡ ನಾವಿಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಅದಕ್ಕಂದರೆ ಎಷ್ಟು ಮನೆ ದೊಡ್ಡದಿರುತ್ತೆ ಅಷ್ಟೇ ನಿಮಗೆ ಡ್ರೈನೇಜ್ ಕಲೆಕ್ಷನ್ಸ್ ಐತೆ, ವಾಟರ್ ಕಲೆಕ್ಷನ್ಗಾಗಿ ಪೈಪ್ಲೈನ್ಸ್ ಕೂಡ ತುಂಬಾ ಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಿಮಗೆ 3 ಫೀಟ್ ಲೆಫ್ಟ್ ಆಗಲಿ ರೈಟಲ್ಲಿ 3 ಫೀಟ್ ಬಿಟ್ಟು ಕೊಟ್ಟಿದ್ದೀವಿ ನಿಮಗೆ. ಆರಾಮಾಗಿ ನೀವು ಫ್ಯೂಚರಲ್ಲಿ ನಿಮ್ಮದು ಏನಾದರೂ ಡ್ರೈನೇಜ್ ಪ್ರಾಬ್ಲಮ್ ಆದರೂ ನೀವು ಆರಾಮಾಗಿ ಇಲ್ಲೇ ಮಾಡ್ಕೋಬೋದು, ನಿಮಗೆ ತೊಂದರೆ ಕೂಡ ಸ್ವಲ್ಪನೂ ಆಗಂಗಿಲ್ಲ. ಹಾಗಾಗಿ ನಿಮ್ಮದು ಎಷ್ಟು ಪ್ಲಾಟ್ ಇರುತ್ತೆ ಅದರ ಪ್ರಕಾರ ನೀವು ಸೆಟ್ ಬ್ಯಾಕ್ ಕೂಡ ಬಿಡಬೇಕಾಗತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದೇ ಥರ ನಿಮಗೋಸ್ಕರ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.